ಕಲಬುರಗಿ ಜಿಲ್ಲೆಯ ಜೋರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಕ್ಲಿನಿಕ್ ತೆರೆದು ಚಿಕಿತ್ಸೆ ನೀಡುತ್ತಿರುವ ನಕಲಿ ವೈದ್ಯರಿಗೆ ಕಡಿವಾಣ ಹಾಕಿ ಎಂದು ವಿವಿಧ ಸಂಘಟನೆಗಳು ಮನವಿ ಸಲ್ಲಿಸಿದ ಪರಿಣಾಮ ಟಿವಿ7 ನ್ಯೂಸ್ ಕರ್ನಾಟಕ ನ್ಯೂಸ್ಗೆ ಜೋರ್ಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉಮೇಶ್ ಶರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ನಕಲಿ ವೈದ್ಯರ ಬಗ್ಗೆ ನಾವು ಆಲ್ರೆಡಿ ನಾವು ಕ್ವಾಲಿಫೈಡ್ ಯಾರು ಅನ್ಕ್ವಾಲಿಫೈಡ್ ಯಾರು ಅಂದ್ರೆ ಕಲ್ತವ್ರು ಯಾರು ಕಲೀಲಾರ್ದವ್ರು ಯಾರು ಇವು ಎರಡೂ ಡಿವೈಡ್ ಮಾಡಿ ನಾವು ಆಲ್ರೆಡಿ ನನ್ನ ಬಳಿ ಲಿಸ್ಟ್ ಇದೆ. ನಾವು ಆಲ್ರೆಡಿ ಇಲ್ಲಿ ನಮ್ಮ ಡಿಸ್ಟಿಕ್ ಆಫೀಸ್ಗೂ ನಾನು ಸಲ್ಲಿಸಿದ್ದೀನಿ. ಆದರೆ ಕ್ವಾಲಿಫೈಡ್ ಇದ್ದವ್ರದ್ದು ಒಂದು ಲಿಸ್ಟ್ ಮಾಡಿದ್ದೀನಿ, ಅನ್ಕ್ವಾಲಿಫೈಡ್ ಇರೋದನ್ನು ಲಿಸ್ಟ್ ಮಾಡಿ ನಾನು ಮೇಲಾಧಿಕಾರಿಗಳಿಗೆ ಆಲ್ರೆಡಿ ಸಲ್ಲಿಸಿದ್ದೀನಿ. ಆದರೆ ಮತ್ತು ಇನ್ನೊಂದೇನು ನಕಲಿ ವೈದ್ಯರ ಬಗ್ಗೆ ನಾನು ಎಲ್ಲ ಕಡೆಗೆ ಎಲ್ಲ ವಿಲೇಜ್ಗಳಿಗೂ ಲಿಸ್ಟ್ ಕೊಡಾಕ್ತೀನಿ. ಅದು ಕೊಟ್ಟು ಒಂದು ಸಾರಿ ಹೋಗ್ತೀನಿ, ಒಂದೊಂದು ಸಲ ಇರೋಲ್ಲ ನಕಲಿ ವೈದ್ಯರನ್ನು. ಅಲ್ಲೇ ಹೋದಾಗ ನಾವು ಹೋದ ಟೈಮ್ನಾಗ ಒಬ್ರು ಇರ್ತಾರೆ, ಒಬ್ರು ಇಲ್ಲ. ಇನ್ನೊಂದು ಕೆಲವು ಮಂದಿಗೆ ಅವ್ರಿಗೆ ಆಲ್ರೆಡಿ ನಾವು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾಧಿಕಾರಿಗಳು ಅವರು ಆಲ್ರೆಡಿ ದಂಡ ಹಾಕಿದ್ದಾರೆ. ಈಗ ಒಬ್ರಿಗೆ 25,000 ಹಾಕಿದ್ದಾರೆ, ಈಗ ಒಬ್ರಿಗೆ 50,000 ಹಾಕಿದ್ದಾರೆ ಆಲ್ರೆಡಿ. ಆ ದಂಡ ಒಂದು 9 ಮಂದಿಯಲ್ಲಿ 6 ಮಂದಿಗೆ ನಾವು ಆಲ್ರೆಡಿ ಹೆಸರು ಕೊಟ್ಟಿದ್ದೀವಿ. ಅದರಲ್ಲಿ ಇನ್ನೂ ಉಳಿದಂಥ ಒಂದು 3-4 ಜನರಿಗೆ ಅವ್ರಿಗೆ ಆಲ್ರೆಡಿ ನಾವು ಹೋಗಿನಿ, ಎಲ್ಲ ಲಾಕಿದ್ವಿ. ಅವ್ರು ಲಾಕಿದ್ವಿ, GPS ಫೋಟೋ ಹೊಡೆದು ನಾವು ಆಲ್ರೆಡಿ ನಮ್ಮ ಮೇಲಾಧಿಕಾರಿಗಳು ಸರ್. ಈಗ ನೋಡಿರಿ, ಮೆಡಿಕಲ್ ಓಪನ್ ಮಾಡ್ಬೇಕಾದ್ರೆ ಆಲ್ರೆಡಿ ನಮ್ಮ KPME ಪ್ರಕಾರ ನಮ್ಮ ಬಳಿ ರಿಜಿಸ್ಟ್ರೇಷನ್ ಮಾಡ್ಬೇಕು. DHO ಆಫೀಸರ್ KPME ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟೇ ನಾವು ಕ್ವಾಲಿಫೈಡ್ ಇದ್ರೂ ಅವ್ರು ತೊಗೋಬೇಕು ಇದು ರಿಜಿಸ್ಟ್ರೇಷನ್. ಈಗ ನಾ MBBS ಅಂದ್ರೂ ಅದು KPME ರಿಜಿಸ್ಟ್ರೇಷನ್ ಆಗಲೇಬೇಕು, ಅದಿದ್ರೆ ಅಲ್ಲ. ಅದೇ ಟೈಪು ಎಲ್ಲನೂ ಇನ್ನೊಂದು BAMS ಇರ್ಬೋದು, ಅವ್ರನ್ನೂ KPME ತೊಗೊಲೇಬೇಕು. ಇದ್ರೆ ಮಾತ್ರ ಅವ್ರು ಅರ್ಹರು, ಇಲ್ಲಿಲ್ಲ ಅಂದ್ರೆ ಅವರು ನಡೆಸ್ಲಕ್ಕೆ ಅರ್ಹರಲ್ಲ. ಸರ್ ಇನ್ನೊಂದು ನನ್ನ ಕ್ವಶನ್ ಏನಪ್ಪ ಅಂತಂದರೆ, ಹಳ್ಳಿಗಳದಾಗ ಜನಸಾಮಾನ್ಯರು ಮುಗ್ಧರು ಇರ್ತಾರೆ ಸರ್. ಸ್ವಲ್ಪ ನೈಟ್ ಟೈಮಲ್ಲಿ ತಾಲೂಕಿಗೆ ಬರೋಕ್ಕಾಗಲ್ಲ. ಅಂದರೆ ಅವರು ಹಳ್ಳಿಗಳದ ಜನಸಾಮಾನ್ಯರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್. ಹೋದಾಗ ಅವರು ಸಿಕ್ಕಾಪಟ್ಟೆ ಅಂದ್ರೆ ಅದ್ರ ವೆಚ್ಚ, ಅದ್ರದ್ದೇನು ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಟೋಟಲಿ ಬಿಲ್ಲು ಅಂದರೆ ಮಾರ್ಜಿನ್ ಪ್ರಕಾರ ಮಾಡ್ತಾರೆ ಅಥವಾ ವಿತೌಟ್ ಮಾರ್ಜಿನ್ ಪ್ರಕಾರ ಮಾಡ್ತಾರೆ. ಏನೋ ಜನ ಗೊತ್ತಾಗಲ್ಲ ಸರ್, ಯಾವ ಥರ ನಿರ್ವಹಣೆ ಮಾಡಬೇಕು ಅದು ನೋಡ್ರಿ. ಕಾನೂನು ಪ್ರಕಾರ ಮೊದಲೇ ಉಲ್ಲಂಘನೆ ಅದು ಅವ್ರು ಮಾಡೋದು ತಪ್ಪು, ಹೌದಿಲ್ಲ ಹೇಳಿ. ಈಗ ಅದನ್ನು ನೀವು ಯಾರಾದರೂ ನಮಗೆ ಶಿಫಾರಸು ಮಾಡಿ ಕೊಟ್ಟಿದ್ದಾದರೆ ನಾವು ಮೇಲಾಧಿಕಾರಿಗೆ ಗಮನಕ್ಕೆ ತರ್ತೀವಿ. ಮೇಲಾಧಿಕಾರಿಗಳು ದಂಡ ವಿಧಿಸ್ತಾರೆ. ಅದಕ್ಕೆ ಆ ದಂಡ ವಿಧಿಸೋದು ನಾವು ಅದಕ್ಕೆ ಮುಂದಿನ ಕ್ರಮ ಮಾಡ್ತೀವಿ. ಈಗ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಆಗಿರ್ಬೋದು, ಒಂದು ಇಂಜೆಕ್ಷನ್ ಆಗಿರ್ಬೋದು, ಆದರೆ ಒಂದು TT ಇಂಜೆಕ್ಷನ್ ಆಗಿರ್ಬೋದು. ಒಂದು TT ಇಂಜೆಕ್ಷನ್ಗೆ ಒಂದು 100-150 ರೂಪಾಯಿ ತೊಗೋತಾರೆ ಕಾಮನ್ ಆಗಿ. ಇದು ತೊಗೋದು ಸೂಕ್ತನ ಅಥವಾ ತಪ್ಪು? ಅದು ಕಾನೂನು ಪ್ರಕಾರ ಅವರು ಎಲಿಜಿಬಲ್ ಇದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ವಿತೌಟ್ ಎಲಿಜಿಬಲ್ ಇದ್ರೆ ಅದು ಬರೋದೇ ಇಲ್ಲ. ಕಾನೂನು ಪ್ರಕಾರ ಅವ್ರು ಕ್ರಮ ತಗೊಂಡೇವು ಅಂದ್ರೆ ಅವರು ಮುಂದೆ ಅದು ಶಿಕ್ಷೆ ಕೊಡಬೇಕಾಗ್ತದೆ. ಆಯ್ತಲ್ಲ ಸರ್. ಈಗ ಇನ್ನೊಂದು ಹಾಸ್ಪಿಟ್ಲಲ್ಲಿ ಕಾಮನ್ ಆಗಿ ಕಡಿಮೆ ಡೋಸ್ ಕೊಡ್ತಾರೆ ಸರ್. ಕಡಿಮೆ ಡೋಸ್ ಕೊಡ್ತಾರೆ ಅಲ್ಲಿ. ಅಂದರೆ ಹಳ್ಳಿಗಳದಾಗ ಹೈ ಡೋಸ್ ಕೊಡ್ತಾರೆ ಸರ್. ಹೈ ಡೋಸ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಒಂದು ಅನಾರೋಗ್ಯ ಇರ್ತಕ್ಕಂಥ ವ್ಯಕ್ತಿಗೆ ರಿಲೀಫ್ ಅನ್ನಿಸ್ತದೆ ಸರ್. ಆಮೇಲೆ ಏನು ಅವ್ರಿಗೆ ಸೈಡ್ ಎಫೆಕ್ಟ್ ಆಗ್ಬೋದು? ಅವ್ರಿಗೆ ಸೈಡ್ ಎಫೆಕ್ಟ್ಗಳು ಆಗ್ತವೆ. ಹೈ ಡೋಸ್ ಕೊಟ್ಟಾಗ ಕಾಮನ್ ಆಗಿ ಅವು ಗಿಡಿನೆಸ, ಚಕ್ರ ಬಂದು ಬೀಳೋದು, ಅದು ಆಗೋದು, ನಾನಾ ಥರ ಅದಕ್ಕೆ ಅವ್ರಿಗೆ ಪರಿಣಾಮ ಬೀರ್ತದೆ ಅವ್ರ ಮೇಲೆ. ಮತ್ತು ಅವ್ರು ಅಲ್ಲಿಂದ ತಾಲೂಕು ಆಫೀಸು, ಜಿಲ್ಲಾ ಆಸ್ಪತ್ರೆಗೂ ಹೋಗ್ಬೇಕಾಗ್ತದೆ. ಆದ್ದರಿಂದ ಅದು ಅಲ್ಲಿ ಕ್ವಾಲಿಫೈಡ್ ಇಲ್ಲದವ್ರ ಮೇಲೆ ಟ್ರೀಟ್ಮೆಂಟ್ ತಗೊಂಡು ಸೂಕ್ತ ಅಲ್ಲ ಅಂತ ನಮ್ದು ಅನಿಸಿಕೆ.